ಕುಮಾರಸ್ವಾಮಿ ಅವರ ಮಾತು ಕೃತಿಗೂ ಸಂಬಂಧ ಇಲ್ಲದಿರುವಂಥ ಬೆಳವಣಿಗೆಗಳು ಸರ್. ಕುಮಾರಸ್ವಾಮಿ ಅವರು ಕೆಲವೊಮ್ಮೆ ಎಲ್ಲ ಬಿಟ್ಟು ಮಾತಾಡ್ತಾರೆ. ಎಲ್ಲ ಬಿಟ್ಟವ ಊರಿಗೆ ದೊಡ್ಡವ ಅಂತ ಹೇಳುವಾಗೆ ಮಾತಾಡ್ತಾರೆ ಅವರು. ಯು ಆಲ್ವೇಸ್ ಟಾಕ್. ಅವರು ಭೂತಕಾಲದ ಬಗ್ಗೆ ಮಾತಾಡಲ್ಲ ಅವರು. ಎಲ್ಲ ಅವ್ರದ್ದು ಭವಿಷ್ಯತ್ ಕಾಲದಲ್ಲಿರುತ್ತೆ. ಮುಂದೆ ಇದೆ, ಮುಂದೆ ಹಂಗಾಗುತ್ತೆ, ಅವನದು ಇದೆ. ಕುಮಾರಸ್ವಾಮಿ ಅವ್ರ ಹತ್ರ ಇಡೀ ಲೋಕದ ಯಾರ್ದಾದ್ರೂ ಕೇಳಿ ಅವ್ರ ಹತ್ರ ಇದೆ. ಬಟ್ ಅವರದ್ದೇ ಸಂಸದಂದವ್ರದ್ದು ಇರಲಿಲ್ಲ ಅಂತೆ. ಇಡೀ ಲೋಕದ ಕೇಳಿ, ಶೆಟ್ಟಿದಿದೆ, ಭಟ್ಟಂದಿದೆ, ಅವಂದಿದೆ, ಇವಂದಿದೆ, ಎಲ್ಲರದಿದೆ ಅವ್ರ ಹತ್ರ. ಎಲ್ಲ ಬಿಡ್ತಾರೆ ಅವರು ಮಾತಾಡೋದು ಏಕವಚನದಲ್ಲಿ ಎಲ್ಲರಿಗೆ. ಬಿಕಾಸ್ ಗೌಡ್ರ ವಂಶದವರಲ್ಲ ಇವರು, ದೇವೇಗೌಡರ ವಂಶದವರು. ಇವ್ರು ಯಾರಿಗೆ ಬೇಕಾದರೆ ಹೆಂಗೆ ಬೇಕಾದರೆ ಮಾತಾಡ್ಬೋದು. ಅದಕ್ಕೆ ಇವರ ವಂಶದ ಕುಡಿ ಯಾರನ್ನು ಬೇಕಾದ್ರೆ ಹೆಂಗೆ ಬೇಕಾದರೂ ರೇಪ್ ಮಾಡ್ಬೋದಂತ ಆ ಸ್ಥಿತಿ ಬಂದಿದ್ದು. ನಾನು ಹೇಳಿದಲ್ವಾ, ಇವರು ಡಿಪೆಂಡ್ ಮಾಡ್ಕೊಳ್ತಾ ಇರೋದಲ್ಲ. ಕುಮಾರಸ್ವಾಮಿ ಅವರು ಕ್ವಶನ್ ಮಾಡುವ, ಪ್ರಜ್ವಲನ್ನು ಕ್ವಶನ್ ಮಾಡುವ ಸ್ಥಿತಿಯಲ್ಲಿ ರಾಜ್ಯಾಧ್ಯಕ್ಷರಾಗಿ ಕುಮಾರಸ್ವಾಮಿ ಅವರು ಇಲ್ಲ. ಕುಮಾರಸ್ವಾಮಿ ಅವರು ಪ್ರಜ್ವಲ್ಗೆ ನೀನು ಏನಕ್ಕೆ ಮಾಡಿದ್ಯಪ್ಪ ಅಂತ ಕೇಳಿದ್ರೆ, ನೀನು CM ಆದಾಗ ಏನು ಮಾಡಿದ್ದೀಯ ಅಂತ ಕೇಳಲ್ವ ಅವನು. ನೀನು 5 ದಿನ ಓಡೋಗ್ತಾ ಇದ್ದಿ, ಎಲ್ಲ ಬಿಟ್ಬಿಟ್ಟು, ಪ್ರೋಟೋಕಾಲ್ ಎಲ್ಲ ಬಿಟ್ಬಿಟ್ಟು ಓಡೋಗ್ತಾ ಇದ್ದಿ, ಇಡೀ ಪೇಪರಲ್ಲಿ ಬರ್ತಾ ಇತ್ತು. ಒಂದಿನ ಸಡನ್ನಾಗಿ ಸಿಸ್ಟರ್ ಅಂತ ಕರಿತಾ ಇದ್ದಿ, ಒಂದು ಹೆಣ್ಣು ಮಗುನ ತಗೊಂಡು ಬಂದು ಇದು ಕುಮಾರಣ್ಣನ ಮಗು ಅಂತ ಹೇಳ್ಬಿಡುತ್ತೆ. ಇಡೀ ಬೆಂಗಳೂರಲ್ಲಿ ಪೋಸ್ಟರ್ ಆಗಿಬಿಡುತ್ತೆ. ನೀವು ಕೇಕ್ ತಿನ್ನಿಸ್ತೀರಿ, ಫೋಟೋ ಹಂಚ್ತೀರಿ. ಅದೇ ಕುಮಾರಣ್ಣ ಸ್ವಲ್ಪ ದಿನ ಬಂದುಬಿಟ್ಟು ವಿಧಾನಸೌಧದಲ್ಲಿ ಬಂದುಬಿಟ್ಟು ಕಡತ ಮಂಡನೆ ಮಾಡಿಬಿಡ್ತಾರೆ. ನಾನು ದಾರಿ ತಪ್ಪು ಬಿಟ್ಟಿದ್ದೆ, ನನ್ನ ಹೆಂಡತಿ ಸರಿ ಮಾಡಿದ್ರು ಅಂತ. ಇವರೇನೋ ಸಾಧನೆ ಮಾಡಿದ್ದು, ಜ್ಞಾನಪೀಠ ಪುರಸ್ಕೃತರಲ್ಲಿ ಇವರು ಒಂದು ಭಾರತ ರತ್ನ ಕೊಡಬೇಕಿತ್ತು. ಅದನ್ನು ಬಂದು ಕರ್ನಾಟಕದ ವಿಧಾನಸೌಧದಲ್ಲಿ ಇವರು ಅದನ್ನು ಕಡತದಲ್ಲಿ ಸೇರಿಸ್ಬಿಡೋದು. ದಾರಿ ತಪ್ಪು ಊಹಿಸಿ ಅಂತ ಕೇಳ್ತಾರೆ ಅವರು. ಮೆಮೊರಿ ಕಮ್ಮಿ ಇದೆ ಕುಮಾರಣ್ಣನಿಗೆ. ಊಹಿಸಿ ಐಸೆ ರಾಜರ ಮಕ್ಕಳಲ್ಲ, ಏನು ಮಾಡಿದ್ದು ನಡೆಯುತ್ತೆ. ಅದನ್ನೇ ಅಣ್ಣನ ಮಗ ಪಾಲನೆ ಮಾಡಿದ್ದಾನೆ. ರಾಜ್ಯಾಧ್ಯಕ್ಷರು ಅಷ್ಟು ಮಾಡಿದಾಗ ಸದಸ್ಯರು ಎಷ್ಟು, ಸಂಸದರು ಎಷ್ಟು ಮಾಡಬೇಕು? ಇಟ್ಸ್ ಎ ಕಾಂಪಿಟೀಷನ್. ಅವರಿಗೆ ಅದು ಕ್ರೈಮ್ ಅಂತ ಅನಿಸಲ್ಲ ಕುಮಾರಣ್ಣನಿಗೆ. ಕುಮಾರಣ್ಣ ಎಲ್ರಿಗೆ ಬೆರಳು ತೋರಿಸಿದ್ರಲ್ಲೇ ಜೀವನ ಕಳೆದ್ರು. ಜಮೀರ್ ಅಹಮದ್ ಖಾನ್ ಒಂದು ಕಡೆ ಹೇಳ್ತಾರೆ, ನಾನು ಕುಮಾರಣ್ಣಂದು ಎಲ್ಲ ನೋಡಿದ್ದೀನಿ, ಹಾಕ್ಕೊಂಡ ಚಡ್ಡಿ ಕಲರ್ ಏನಂತ ನೋಡಿಲ್ಲ ಅಂತ ಹೇಳ್ತಾರೆ ಒಂದ್ಸಲ. ಯಾಕಂದರೆ ಕುಮಾರಣ್ಣನೊಟ್ಟಿಗೆ ಜಮೀರ್ ಅಹಮದ್ ಖಾನ್ ಹೆಂಗಿದ್ರು ಅಂತ ನಿಮ್ಗೆ ಗೊತ್ತಿತ್ತು. ಅವ್ರು ಹೇಳ್ತಾರೆ, ಕುಮಾರಣ್ಣಂದೆಲ್ಲ ಗೊತ್ತು ನನಗೆ, ಹಾಕಿದ ಕಲ್ಲರ್ ಚಡ್ಡಿ ಏನಂತ ಗೊತ್ತಿಲ್ಲ, ಅದೊಂದು ಬಿಟ್ಟರೆ ಬೇರೆ ಎಲ್ಲ ಗೊತ್ತಿದೆ ಅಂತ ಹೇಳ್ತಾರೆ. ಹೆದರಿಸುವ ಪರಿಪಾಠ. ನುಗ್ಸ್ತೀನಿ, ನುಗ್ಗಬೇಕು. ಪವರ್ ಟಿ ವಿಯಲ್ಲಿ 250 ಜರ್ನಲಿಸ್ಟ್ ಇದ್ದಾರೆ, ನಾವು ಕಾಯ್ತಾ ಇದ್ವಿ, ನೀವು ನುಗ್ಸಿದ ಕೂಡಲೇ ರೇಪ್ ಆಗಿದ್ದು ಹನಿಮೂನ್ ಆಗುತ್ತಾ? ರೇಪ್ ಆಗಿದ್ದು ಹನಿಮೂನ್ ಆಗುತ್ತಾ? ಪವರ್ ಟಿವಿಗೆ ನುಗ್ಸಿದ ಕೂಡಲೇ ಸತ್ಯ ನಿಂತು ಬಿಡುತ್ತಾ? ಏನೋ 1.5 ಗಂಟೆ ಕೂತ್ಕೊಂಡು ಮಾತಾಡಿದರು. ಏನು ಮಾತಾಡಿದ್ರು? ನಾವೆಲ್ಲ ಕ್ವಶನ್ ಕೇಳಿದ್ವಿ, ಜನಗಳ ಮನಸ್ಸಲ್ಲಿರುವ ಡೌಟ್ಗಳನ್ನು ಕೇಳಿದ್ವಿ. DK ಗೊತ್ತಾ ನಿಮಗೆ? DK ಹತ್ರ ದುಡ್ಡು ಸಿಕ್ಕಿದ ನಿಮಗೆ? ಇವರೇ ಹೇಳಿದರು, ನಾನು ಬಿಟ್ಟಿದ್ದಂಥ ಮಹಾನಾಯಕ ಹೇಳ್ತಾನೆ ಅಂತ 4 ದಿನ ಮುಂಚೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಮಹಾನಾಯಕ ನನ್ನ ಮೇಲೆ ಆಗ್ತಾನೆ ಅಂತ. ನಾವು ಅದೇ ಮಹಾನಾಯಕನ ಕ್ವಶನನ್ನು ಕೇಳಿದ್ವಿ. ಹೌದಪ್ಪ, ಕುಮಾರಸ್ವಾಮಿ ಬಿಟ್ಟಿದ್ದಾರಂತ ಇದೆ. ಈ ಎಲ್ಲ ಜನಗಳ ಮನಸ್ಸಲ್ಲಿ ಡೌಟ್ ಇದೆ, ಅದೇನಾದರೂ ಸತ್ಯನಾ? ಕರೆಕ್ಟ್ ಅಲ್ವಾ? ಕೇಳಿದ್ವಿ, ಏನಾದರೂ ಇದೆನಾ? ಶೆಟ್ರು ಏನೋ ಕೋರ್ಟ್ ಮಾರ್ಷಲ್ ಮಾಡ್ತಾಯಿದ್ರು. ಕೋರ್ಟ್ ಮಾರ್ಷಲ್ ಮಾಡ್ತಾಯಿದ್ರು. ಇವರು ನಿನ್ನೆ ಇಷ್ಟು ಇಟ್ಕೊಂಡು ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ರಲ್ಲ, ಇಷ್ಟು ಇಟ್ಕೊಂಡೆ ಅದು ಕೊಡೋ ಇದು ಕೊಡೋ ಅಂತ ಹುಡುಕ್ತಾ ಇದ್ರಲ್ಲ, ಅದು ವಿದ್ ಸ್ಟಡಿ ಅಲ್ವಾ? ವಿದ್ ಸ್ಟಡಿ ರೆಡಿ ಮಾಡ್ಕೊಂಡು ಬಂದಿದ್ರಲ್ಲ. ಏನಕ್ಕೆ ರೆಡಿ ಮಾಡ್ಕೊಂಡು ಬಂದಿದ್ರು? ಕುಮಾರಣ್ಣ ಅವ್ರಿಗೆ ಗೊತ್ತೇ ಇರಲಿಲ್ಲ ಅಂತೇನು. ಇವರ ಮಗ ಸಂಸದ ಇದ್ದಾನಲ್ಲ, ಅವರ ಸಂಸದ ಬೆರಳು ಚೀಪುವ ಮಗು ಚೀಪ್ತಾ ಇತ್ತು. ಇವರು ಮಗುನ ತೊಟ್ಲಲ್ಲಿ ಮಲಗಿಸಿ ಕಾಯ್ತಾ ಇದ್ರು ಅಷ್ಟು. ಇವ್ರಿಗೆ ಗೊತ್ತೇ ಇಲ್ಲ ಏನಾಗಿದೆ ಅಂತ. ಇಡೀ ಲೋಕದ ಕೇಳಿ, ಯಾರ CD ಬೇಕಾದರೆ ಕುಮಾರಣ್ಣನ ಹತ್ರ ಇದೆ, ಯಾರ ಪೆನ್ ಡ್ರೈವ್ ಬೇಕಾದರೆ ಕುಮಾರಣ್ಣನ ಹತ್ರ ಇದೆ, ಯಾರ ಕರಪ್ಷನ್ ಪೇಪರ್ ಕೇಳಿ ಕುಮಾರಣ್ಣ ಹತ್ರ ಇದೆ, ಯಾರ ಗಂಡಂದ್ರು ಏನು ಮಾಡಿದಾರೆ ಕೇಳಿ ಕುಮಾರಣ್ಣ ಹೇಳ್ತಾರೆ. ಈಗ ಹೇಳಿಲ್ಲವರು, IAS ಗಂಡ ನಿಂದು ಏನು ಮಾಡಿದ್ದಾರೆ ಗೊತ್ತಿಲ್ವಾ ಅಂತ ಹೇಳಿದ್ರು ಅವರು. ಕರೆಕ್ಟ್ ಅಲ್ವಾ? ಸಂತ್ರಸ್ತರೇ ಏನು ಮಾಡಿದ್ದಾರೆ ಕುಮಾರಣ್ಣನ ಹತ್ರ ಇದೆ. ಬಟ್ ಅವ್ರು ಮಾಡಿದ್ದನ್ನು ಯಾರು ಕೇಳಬಾರ್ದು, ಅವರ ವಂಶಸ್ಥರು ಮಾಡಿದ್ದನ್ನು ಯಾರು ಕೇಳಬಾರ್ದು. ಸಲ್ಯೂಟ್ ಹೊಡಿಬೇಕು ಅಷ್ಟೆಲ್ಲ ಅವ್ರು ಹೇಳ್ತಾ ಇರೋದು. ಇಸ್ ವರ್ಷನ್ ಈಸ್ ವಾಟ್
ನಾವು ವಂಶದವರು, ನಮ್ಮ ವಂಶ ಯಾವುದು ಅಂತ. ನಮ್ಮನ್ನು ದೇವೇಗೌಡರನ್ನು ತರಬೇಡಿ. ನಮಗೇನು ಶಾಕ ದೇವೇಗೌಡರನ್ನು ಇವ್ರನ್ನು ತರಲಿಕ್ಕೆ? ಇವರು ರಾಜ್ಯಾಧ್ಯಕ್ಷರು ಬಿಟ್ಬಿಡ್ಲಿ, ನಾಳೆ ರಾಜೀನಾಮೆ ಕೊಟ್ಬಿಡ್ಲಿ, ನಾವು ಇವರಿಗೆ ಮೈಕ್ ಹಿಡಿತೀವ? ಇವ್ರೇನು ಭಾರಿ ದೊಡ್ಡ ಜನ ಅಂತ ನಾವು ಇವರಿಗೆ ಲೋಗೋ ಕೊಟ್ಟು ತಗೊಂಡೋಗಿ ಅವರ ಮುಖಕ್ಕೆ ಹಿಡಿಯುವುದಾ? ಇಲ್ಲ, ರಾಜ್ಯಾಧ್ಯಕ್ಷರಂತ ಹಿಡಿಯುವುದು. ಕರೆಕ್ಟ್. 1.5 ವರ್ಷ ಇವರು CM ಆಗಿದ್ರು, ಏನಾದ್ರು ನಾವು ಮಾತಾಡಿದೀವಾ? ಇವರ ಮನೆ ಕಾಯ್ಲಿಕ್ಕೆ ಹೋಗಿದ್ವಾ? ಇವರ ಆಫೀಸ್ಗೆ ಹೋಗಿದ್ವಾ? ಇವರ ನಮ್ಮ ಆಫೀಸ್ಗೆ ಏನಾದರೂ ಕರ್ಸ್ಕೊಂಡಿದ್ವಾ? ಇವ್ರಿಗೇನಾದರೂ ಹಾರ ಹಾಕಿದ್ವಾ? ಇಲ್ಲ ನಾವು ಹಾರ ಹಾಕ್ಸ್ಕೊಂಡಿದ್ವಾ ಇವ್ರ ಹತ್ರ? ಇಲ್ಲ ಅಲ್ವಾ? ಏನಾದರೂ ಕೆಲಸ ಮಾಡ್ಕೊಂಡಿದ್ವು? ಇಲ್ಲಾಂದ್ರೆ ಹೇಳ್ತಾ ಇದ್ರು, ಆ ದಿನ ಶೆಟ್ಟಿ ಬಂದಿದ್ದ ಕೆಲಸ ಮಾಡಿಸ್ಲಿಕ್ಕೆಲ್ಲ ನನ್ನ ಹತ್ರ ಹೇಳ್ತಾಯಿದ್ರು. ಅದೇನು ಹೇಳಲಿಕ್ಕಿಲ್ಲಲ್ಲ, ದರ್ ಇಸ್ ನೋ ಅಬ್ಲಿಗೇಷನ್ ಅಲ್ವಾ? ಕರೆಕ್ಟ್ ಅಲ್ವಾ? ಮಾತಾಡುವಾಗ ನಾಲಿಗೆ ಬಿಗಿ ಇಟ್ಕೊಂಡು ಮಾತಾಡಬೇಕು. ಎಸ್ ಸರ್. ಕುಮಾರಸ್ವಾಮಿ ಅವರು ಅದನ್ನು ಕಲ್ತಿಲ್ಲ ಅಂದರೆ, ಅರ್ಥ ಆಯ್ತಾ? ಗೌಡ್ರ ಮನೆಯದ್ದು ಮರ್ಯಾದೆಯನ್ನು ಬೀದಿ ತಂದಿಟ್ಟವ್ರೆ. ದೇವೇಗೌಡರು 91 ವರ್ಷ ಮಾಡಿದಾರಲ್ಲ, ಬೀದಿ ತಂದಿಟ್ಟವ್ರೆ, ಇನ್ನೂ ಹರಾಜಿಗಿಡ್ತಾರೆ ಅಷ್ಟೇ. ಎಸ್, ನಾಲ್ಗೆ ಒಂದು ಸರಿ ಇದ್ದಿದ್ರೆ ಈ ಪ್ರಪಂಚದಲ್ಲಿ ಆಗಬಹುದಾಗಿದ್ದಂಥ ಅದೆಷ್ಟೋ ತೊಂದರೆಗಳನ್ನು, ಅಪರಾಧಗಳನ್ನು ತಪ್ಪಿಸ್ಬೋದಿತ್ತೇನೋ ಗೊತ್ತಿಲ್ಲ.